ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಸಂಡೇ ಗುರು. ಸೊ ಬೆಳಗ್ಗೆಯಿಂದ ತುಂಬ ಬಿಸಿಲಿತ್ತು, ಎಲ್ಲೂ ಈಚೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಬಕೆಟಲ್ಲಿ ನೀರು ಹಿಡ್ಕೊಂಬಂದು ಜಸ್ಟ್ ವೈಪ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನನಗೆ ತಲೆ ಕೆಟ್ಟೋಗಿ ಗುರು ಎಕ್ಸಾಸ್ಟ್ ಹಾಕ್ಸ್ಕೊಂಡಿದ್ದೀನಿ. ಇವತ್ತು ಹೋಗಿ ಫಿಟ್ ಮಾಡ್ಕೊಂಬಂದೆ, ಒಂದು ಹಾಫ್ ಆನ್ ಅವರ್ ಆಯ್ತು ಫಿಟ್ ಮಾಡ್ಕೊಂಬಂದು. ಬೇಜಾರು ಸ್ಟಾಕಲ್ಲಿ ಓಡ್ಸೋಕ್ಕೆ. ಸೊ ಒಂಥರ ಎಕ್ಸಾಸ್ಟ್ ಇಲ್ಲ ಅಂದರೆ ಬೇಜಾರು, ಹಾಕ್ಸ್ಕೊಂಡ್ರೆ ಗಾಬರಿ ಆಯ್ತದೆ. ಪೊಲೀಸರು ಎಲ್ಲಿ ಹಿಡ್ಕೊಬಿಡ್ತಾರ ಅಂದ್ಬಿಟ್ಟು. DB ಕಿಲ್ಲರ್ ಬೇರೆ ಇಲ್ವಲ್ಲ, ಅದೇ ರಿಸ್ಕು ಗುರು. ಇಲ್ಲ ಅಂದಿದ್ರೆ DB ಕಿಲ್ಲರ್ ಇದ್ದಿದ್ರೆ ಒಂದು ಸ್ವಲ್ಪ ರಿಸ್ಕ್ ಇರ್ತಿರ್ಲಿಲ್ಲ. ಸೊ ಬನ್ನಿ ಹೋಗೋಣ. ಮನೆ ಹತ್ರ ಸ್ಟಾರ್ಟ್ ಮಾಡಿ ರೇವ್ ಮಾಡೋಕ್ಕಾಗಲ್ಲ. ಐ ಮೀನ್ ನನಗೆ ಒಂಥರ ಆಗೋಯ್ತು ವೀಡಿಯೋ ಮಾಡೋದಕ್ಕೆ. ಅದಕ್ಕೆ ಆಹಾ, ಏನೋ ಒಂಥರ ನೆಮ್ಮದಿ ಇವಾಗ ಓಡ್ಸೋಕ್ಕೆ. ಬಟ್ ಅದೇ ಥರ ಭಯ ಆಗುತ್ತೆ ಗುರು. ಬಟ್ ಎಕ್ಸಾಸ್ಟ್ ಹಾಕಿಸ್ಕೊಂಡ್ರೆ ಓಡಿಸೋದಕ್ಕೆ ಮಜಾನೇ ಬೇರೆ. ಫುಲ್ಲು ವೆಯ್ಟ್ಲೆಸ್ ಆಗೋಗಿರುತ್ತಾ. ಎಷ್ಟು kg ಮೈನಸ್ ಆಗಿರುತ್ತೆ ಸ್ಟಾಕ್ ಎಕ್ಸಾಸ್ಟಿಂದ. ಸಾಕಾದಾಗೈತೆ ಇವತ್ತು ಫೀಲು. ಒಳ್ಳೆ ಮಜಾ. ಎಕ್ಸಾಸ್ಟ್ ತಗೊಂಡು EMI ಕಟ್ತಾ ಇದ್ದೀನಿ ಅಷ್ಟೇ, ಹಾಕಿ ಓಡಿಸಿದ್ದಂತೂ ಇಲ್ಲವೇ ಇಲ್ಲ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಎಕ್ಸಾಸ್ಟ್ ಹಾಕ್ಕೊಂಡು ಓಡಿಸ್ತಾ ಇದ್ದೀನಿ ಗುರು. ಏನೋ ಒಂಥರ ಮಜಾ ಬರ್ತೈತೆ. ಎಕ್ಸಾಸ್ಟ್ ಹಾಕ್ಕೊಂಡು ತುಂಬ ದಿನಗಳಾದ್ಮೇಲೆ ಓಡಿಸ್ತಾ ಇರೋದು ನೋಡಿ. ಹಿಂಗೆ ಸಡನ್ನಾಗಿ ಎಳಿತಾರೆ, ಡೋಸ್ ಔಟ್ ಮತ್ತೆ ಲೆಫ್ಟ್ಗೆ ಹೋಗ್ಬಿಟ್ಟಂಗೆ. ನಿಜವಾಗ್ಲೂ ಸೌಂಡ್ ಇದ್ದರೆ ನಾವು ಒಂದು ಸ್ವಲ್ಪ ಸೇಫ್, ಗೊತ್ತಾ? ಮುಂದೆ ಇರೋರು ಸ್ವಲ್ಪ ಅಲರ್ಟ್ ಆದರೂ ಆಗ್ತಾರೆ, ಹಿಂದೆ ಯಾವುದೋ ಒಂದು ಗಾಡಿ ಬರ್ತಾ ಇದೆ ಅಂತ. ಇದೊಂದು ಬೆಟ್ಟ ಗುರು ನಮ್ಮ ಏರಿಯಲ್ಲಿ, ಫುಲ್ಲು ಅಪ್ಪು. ಓ ಹೋಗ್ರಿ ಸಾರ್. ಸೊ ರಿಂಗ್ ರೋಡಲ್ಲಿ ಇವಾಗ ನಾನೇನು ಎಲ್ಲೋಗ್ಬೇಕು ಅನ್ನೋದೇನು ಡಿಸೈಡ್ ಮಾಡ್ಕೋತಾ ಇಲ್ಲ. ರಿಂಗ್ ರೋಡಲ್ಲಿ ಹೋಗ್ತಾ ಇರ್ತೀನಿ ಅಷ್ಟೇ. ಬಟ್ ಜಾಸ್ತಿ ಓಡಿಸಿದ್ರೆ ತಲೆನೋವು ಬಂದ್ಬಿಡುತ್ತೆ. DB ಕಿಲ್ಲರ್ ಇದ್ದರೆ ಏನಾಗಲ್ಲ. ವಿತೌಟ್ DB ಕಿಲ್ಲರ್ ಜಾಸ್ತಿ ಓಡಿಸ್ತಾನೇ ಇದ್ರೆ ತಲೆನೋವು ಬಂದ್ಬಿಡುತ್ತೆ. ಸೊ ಸ್ಟಾಕ್ ಹಾಕ್ಕೊಳ್ಳೋಣಪ್ಪ ಬೆಸ್ಟು ಅನಿಸ್ಬಿಡುತ್ತೆ. ಸೊ ಎಕ್ಸಾಸ್ಟ್ ಹಾಕಿಸ್ಕೊಂಡಿದ್ದೀವಿ ಅಂದ್ಬಿಟ್ಟು ಯಾವಾಗಲೂ ಬಿರಿ ಹಿಂಡುತ್ತಾ ಇದ್ರೆ ಗಾಡಿ ಊಷ್ಟಾಗ್ಬಿಡುತ್ತೆ. ಇಂಜಿನು ಹೆಡ್ಡೆಲ್ಲ ಊಷ್ಟಾಗ್ಬಿಡುತ್ತೆ ಬೇಗ. ಯಾವಾಗ ಬೇಕೋ ಆವಾಗ, ಯಾವಾಗಲಾದರೂ ಒಂದೊಂದು ಸತಿ ಸ್ಟ್ರೆಚ್ ಹೊಡಿಬೇಕು, ಆಮೇಲೆ ನಾರ್ಮಲ್ಲು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಸಕ್ಕತ್ತಾಗಿರುತ್ತೆ. ಅಯ್ಯಯ್ಯೋ ರೆಡ್ ಬಿದ್ದಾಯಿತು. ಇದು ನೋಡು ಗುರು, ರಥ ಜಾಲಿ. ನಿಲ್ಲಲ್ಲ ಗುರು ಇದು. ಟೈರ್ ಬೇರೆ ಸೌದೋಗ್ಬಿಟ್ಟೈತಿ ಹಿಂದಗಡೆದು. ಈಗೊಂಥರ ಮಜಾ ಅಂದರೆ ಮಜಾ. ಬಟ್ ಎಲ್ಲೋ ಕಾಪ್ಸ್ ಇರಬಾರ್ದು ಗುರು. ಈ ಥರ ಸೌಂಡೆಲ್ಲ ಇದ್ದರೆ ಏನು ಮಾತಾಡೋಕ್ಕೆ ಕೇಳಿಸ್ಕೊಂಡು ಹೋಗೋಣ ಅನಿಸುತ್ತೆ, ಏನು ಮಾತಾಡೋಕ್ಕೆ ಮನಸ್ಸು ಬರೋಲ್ಲ.
ಸಕ್ಕತ್ತಾಗಿದೆ ಇದು ಕ್ವಾಲಿಟಿ ಮಾತ್ರ. ಎಕ್ಸಾಸ್ಟ್ದು ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಹಿಂಗೆ ಸ್ಪೀಡಾಗಿ ಹೋಗ್ಬಿಟ್ಟು ಆಮೇಲೆ ನಿಧಾನವಾಗಿ ಲೈಟಾಗಿ ಆಕ್ಸಿಲೇಟರ್ ಕೊಟ್ಟರೆ ಸೌಂಡೇ ಬರೋಲ್ಲ, ಅಂತ ಹೋಗುತ್ತೆ. ಸೊ ಅದರಿಂದ ಬಚಾವಾಗ್ಬೋದು. ಈ ನಾರ್ಮಲ್ ಫಸ್ಟ್ ಕಾಪಿ ಎಕ್ಸಾಸ್ಟ್ ಎಲ್ಲ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಆಕ್ಸಿಲೇಟರ್ ಇದ್ದರೂ ಕೂಡ ಕಿರ್ಚ್ತಾ ಇರುತ್ತೆ ಸೌಂಡು ಅಂತ. ಇದು ಹೆಂಗೆ ಅಂದರೆ ಇನ್ಬಿಲ್ಟ್ ಥರ ಕರೆಕ್ಟಾಗಿ ನಾವು ಎಷ್ಟು ಆಕ್ಸಿಲೇಟರ್ ಕೊಡ್ತೀವೋ ಅದಕ್ಕೆ ತಕ್ಕಂತೆ ಸೌಂಡ್ ಬರುತ್ತೆ. ಸೊ ನಾಕ್ಟಸ್ D5 ಎಕ್ಸಾಸ್ಟ್ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ. ಯಾರಾದರೂ ತಗೊಳ್ಳಂಗಿದ್ರೆ ತಗೊಳ್ಳಿ. ಬಟ್ ನಾನು ಹೇಳೋದೇನೆಂದರೆ ಇದು ಸ್ಟ್ರೀಟ್ ಲೀಗಲ್ ಅಲ್ವೇ ಅಲ್ಲ, ಇದು ಓನ್ಲಿ ಟ್ರ್ಯಾಕ್ ಪರ್ಪೋಸ್ಗೆ ಓನ್ಲಿ. ಯಾರಾದರೂ ಹಿಡಿದು ಸಿಗಾಕ್ಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ನಾವು ಯಾವುದನ್ನು ಪ್ರಮೋಟು ಮಾಡ್ತಾಯಿಲ್ಲ. ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ, ಅದು ನಿಮಗೆ ಬಿಟ್ಟಿರೋದು, ನಿಮ್ಮ ಇಷ್ಟ. ಎಲ್ಲಿ ಹೆಂಗೆ ಓಡಿಸ್ಬೇಕು ಅನ್ನೋದು ಗೊತ್ತಿದ್ದರೆ ಯಾವುದು ಪ್ರಾಬ್ಲಮ್ ಆಗಲ್ಲ. ಒಂಥರ ಏನಂದರೆ ಕ್ರೈಮ್ ಮಾಡೋ ಥರನೇ ನೋಡ್ತಾರೆ. ಸೊ ಅದಕ್ಕೆ ಎಲ್ಲಿ ಹೆಂಗೆ ಓಡಿಸ್ಬೇಕು ಹಂಗೆ ಓಡಿಸ್ಬೇಕು. ನಿಧಾನವಾಗಿ ಓಡಿಸೋ ಜಾಗದಲ್ಲಿ ನಿಧಾನವಾಗಿ ಓಡಿಸ್ಬೇಕು. ಎಲ್ಲನ ಹೈವೇಗಳು ಸಿಗ್ತಾ ಒಂದು ಸ್ಟ್ರೆಚ್ ಹೊಡಿತೀಯಾ ಖುಷಿಯಾಗಿ ಹೊಡೆದ್ಬಿಟ್ಟು ಸುಮ್ಮನೆ ಬಿಡಬೇಕು. ಎಲ್ಲ ಕಡೆ ಜಂಗುಳಿ ಇರೋ ಕಡೆ ಎಲ್ಲನೂ ಚೆಚ್ಚಾಡ್ಕೊಂಡು ಹೋಗ್ತೀನಂದರೆ ಪ್ರಾಬ್ಲಮ್ಮು. ನೋಡಿ ಇಲ್ಲೊಂದು ಸ್ಟ್ರೆಚ್ ಸಿಕ್ತು, ಸುಮ್ಮನೆ ಅಲ್ಲಿವರೆಗೆ ಹೊಡಿ. ನಾನು ಇನ್ನೂ ಚೈನ್ ಲೂಪ್ ಮಾಡಿಲ್ಲ, ಚೈನ್ ಕ್ಲೀನೇ ಮಾಡಿಲ್ಲ. ಇಷ್ಟು ಕಚ್ಕೊಂಡೈತೆ ಅದಕ್ಕೆ ಡಸ್ಟು. ಅದೆಲ್ಲ ನೀಟಾಗಿ ಚೈನ್ ಲೂಬ್ ಎಲ್ಲ ಕ್ಲೀನ್, ಚೈನ್ ವಾಶ್ ಮಾಡಿ ಚೈನ್ ಲೂಬ್ ಮಾಡ್ಕೊಂಡಿದ್ದಿದ್ರೆ ಫುಲ್ ಬೆಣ್ಣೆ ಥರ ಆಗೋಗಿರೋದು ಗಾಡಿ. ಏನು ಗುರು ಇಷ್ಟು ಖಾಲಿ ಇದೆ ತುಮಕೂರು ರೋಡು. ಸೈಲೆಂಟಾಗಿ ಹೋಗ್ಬಿಡೋಣ. ಈ ರಿಂಗ್ ರೋಡಲ್ಲಿ ಸಂಡೇ ಬೇರೆ ಅಲ್ವಾ, ಫ್ರೀಯಾಗಿರುತ್ತೆ, ಕಾಯ್ತಾ ಇರ್ತಾರೆ. ಬೆಳಗ್ಗೆ ಟೆನ್ಷನ್ ಇರೋಲ್ಲ, ಆಮೇಲೆ ಸಾಯಂಕಾಲ ಟೆನ್ಷನ್ ಇರೋಲ್ಲ. ಈ ಮಧ್ಯಾಹ್ನದ ಹೊತ್ತು ಅದು ಈ 3-4 ಗಂಟೆಯಲ್ಲಂದರೆ ಒಂದು ಸ್ವಲ್ಪ ಭಯ ಆಗುತ್ತೆ, ಟೆನ್ಷನ್. ಎಲ್ಲಿ ಬಂದು ಅಡ್ಡ ಗಿಡ್ಡ ಹಾಕ್ಬಿಡ್ತಾರಂತ. ಸೊ ಗಾಯ್ಸ್, ಸುಮ್ಮನೆ ಇದು ಟೈಮ್ ಪಾಸ್ಗೆ ನಾನು ಗುರು ಇದು ನಾನು ವ್ಲಾಗ್ ಅಂತ ಮಾಡಿಲ್ಲ, ಸುಮ್ಮನೆ ಒಂದು ಟೈಮ್ ಪಾಸಿಗೆ ಜಸ್ಟ್ ಈಚೆ ಬಂದೆ. ಸೊ ಬೇಜಾರು ಮಾಡ್ಕೋಬೇಡಿ ಯಾರು. ಸೊ ಹೀಟಾಗಿ ಪೈಪ್ ನೋಡಿ ಯಾವ ಕಲರ್ ಆಗೋಗಿದೆ ಗೊತ್ತಾ, ಫುಲ್ ಕಲರೇ ಚೇಂಜ್ ಆಗೋಗಿದೆ. ಫುಲ್ ಹೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲೊಂದು 2 ಸ್ಟಿಕ್ಕರ್ ಹಾಕಿದ್ದೀನಿ ನೋಡಿ ಹಿಂಗೆ. ಆ್ಯಂಡ್ ಇಲ್ಲೊಂದು ಈಸ್ಟ್ ವೆಸ್ಟ್ ನಾರ್ತ್ ಸೌತು ಕಾಂಪಾಸ್ದೊಂದು ಹಾಕಿದ್ದೀನಿ. ಅದು ಬಿಟ್ಟರೆ ಇಲ್ಲೊಂದು ಹಾಕಿದ್ದೀನಿ, ವಾರ್ನಿಂಗ್ ದಿಸ್ ವೆಹಿಕಲ್ ಕನ್ವರ್ಟ್ಸ್ ಮನಿ ಇಂಟು ನಾಯ್ಸ್, ಸೊ ಸ್ಟೇ ಫೋಕಸ್ಡ್. ಸೊ ಇಷ್ಟು ಹಾಕಿದ್ದೀನಿ, 4 ಸ್ಟಿಕ್ಕರ್ ಹಾಕಿದ್ದೀನಿ ಅಷ್ಟೇ ಸುಮ್ಮನೆ. ಹಂಗೆ ಫ್ರೆಂಡ್ ಕೊಟ್ಟ, ಬ್ರೋ ನಾನೊಂದು 4-5 ಸ್ಟಿಕ್ಕರ್ ಕೊಡ್ತೀನಿ ತಗೊಳ್ಳಿ ಅಂತ. ಇನ್ನೇನು ಬರ್ತಾಯಿತ್ತಲ್ಲ ಈಸ್ಕೊಳ್ಳೋಣ ಅಂದ್ಬಿಟ್ಟು